ಎಷ್ಟು ಬ್ಯೂಟಿಫುಲ್ ಆಗಿ ವಾಟರ್ ಲಿಲ್ಲಿ. ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸೌಭಾಗ್ಯ ಮೇಡಮ್. ಭಾಳ ಸಂತೋಷ ಆಯಿತು. ಕಿಚನ್ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದರಿಂದ ಈ ಕಾರ್ಯಕ್ರಮದ ಶೋಭೆ ಜಾಸ್ತಿ ಆಯಿತು. ನಿಮ್ಮಂಥ ಅದ್ಭುತವಾದ ಕಲಾವಿದರು ನಿಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿ ಇವರೆಲ್ರಿಗೂ ಭಾಳ ಖುಷಿ ಕೊಟ್ಟಿದ್ದೀರಾ, ನಮ್ಮೆಲ್ರಿಗೂ ಖುಷಿ ಕೊಟ್ಟಿದ್ದೀರಾ, ನೋಡ್ತಾರೋ ಎಲ್ಲ ವೀಕ್ಷಕರಿಗೂ ಆಶ್ಚರ್ಯಕರವಾಗೋ ಹಾಗೆ ಖುಷಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಪ್ಲೀಸ್. ನೀವು ಮಾಡಿರುವ ಮಾಕ್ಟೈಲ್ನ ಟೇಸ್ಟ್ ಮಾಡುವಂಥ ಸಮಯ ಬಂದಿದೆ. ರಕ್ಷಿತ್, ಪ್ಲೀಸ್ ಬ್ರಿಂಗ್ ಇಟ್. ಕುಡಿದು ನೋಡುವೆವು, ಏನಾಗುತ್ತೆ ಹೇಳುವೆವು. ಸ್ಟಾರ್ಟಿಂಗ್ ಫ್ರಮ್ ರಕ್ಷಿತ್. ಓಕೆ, ಈಗ 5 ಡಿಫ್ರೆಂಟ್ ಆಗಿರುವಂತಹ ಮಾಕ್ಟೇಲ್ಗಳು, ಇಫ್ ಐ ಮೇ ಕಾಲ್ ಇಟ್, ನೀವು ಪ್ರಿಪೇರ್ ಮಾಡಿಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಸಮ್ಮರ್ಗೆ ಒಂದು ಹೊಸ ರಿಫ್ರೆಶಿಂಗ್, ವೆರಿ ರಿಫ್ರೆಶಿಂಗ್, ತುಂಬ ಚೆನ್ನಾಗಿತ್ತು. ಆದರೆ ರಕ್ಷಿತ್, ನೀವು ಮಾಡಿರುವಂಥ ಮಾಕ್ಟೇಲು ಇಟ್ ಇಸ್ ವೆರಿ ಟೇಸ್ಟಿ, ಚೆನ್ನಾಗಿದೆ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆದರೆ ಬಾಳೆಹಣ್ಣು ತುಂಬ ಡಾಮಿನೇಟ್ ಮಾಡ್ತಾ ಇದೆ. ಓಕೆ, ವಿ ಫೀಲ್ ಇಟ್ ಇಸ್ ಅ ಬನಾನಾ ಮಿಲ್ಕ್ ಶೇಕ್. ನೀವು ಬೇರೆ ಏನೇನು ಹಾಕಿದ್ದೀರಾ ಅದು ಯಾವುದು ನಮಗೆ ಟೇಸ್ಟ್ ಸಿಗ್ತಾಯಿಲ್ಲ. ಓಕೆ, ಸುಮತಿ ಅವರೇ, ನೀವು ಮಿಂಟು, ನಿಂಬೆಹಣ್ಣು, ಒಂಚೂರು ಸಕ್ಕರೆ, ಸಾಲ್ಟ್ ಹಾಕಿ ನೀವು ಮಿಕ್ಸ್ ಮಾಡಿ ಯು ಮೇಡ್ ಇಟ್ ಆಸ್ ಅ ವೆರಿ ಸಿಂಪಲ್ ಜ್ಯೂಸ್ ಥರ ಮಾಡಿದ್ದೀರಾ. ನೋ ಡೌಟ್ ಇಟ್ ಇಸ್ ರಿಫ್ರೆಶಿಂಗ್ ಬಿಕಾಸ್ ಮಿಂಟ್ ಗಿವ್ಸ್ ಯು ಅ ವೆರಿ ರಿಫ್ರೆಶಿಂಗ್ ಫೀಲ್. ಬಟ್ ನಮ್ಮಿಬ್ಬರಿಗೂ ಅನಿಸಿದ್ದು ತುಂಬಾ ಸಿಂಪಲ್ ಆಗುತ್ತೆ. ಇದು 2 ನಿಮಿಷದಲ್ಲಿ ಮಾಡುವಂಥದ್ದು. ಕಮಿಂಗ್ ಟು ಚಾಟರ್ ಬಾಕ್ಸ್, ನೀನು ಎಲ್ಲ ಹಾಕಿ ಒಂದು ಸ್ವಲ್ಪ ಏನೇನೋ ಮಾಡ್ಬಿಡೋಣ ಅಂತ ಮಾಡಿದ್ಯಾ, ವಿಚ್ ಇಸ್ ಕಮ್ ಔಟ್ ವೆಲ್. ಬಟ್ ಇದು ಇನ್ನೊಂಚೂರು ತಿನ್ನಾಗಿದ್ದರೆ ಇಟ್ ವಿಲ್ ಬಿ ಮಚ್ ಬೆಟರ್. ಆಮೇಲೆ ಇನ್ನೊಂದು ದೊಡ್ಡ ತಪ್ಪು ಮಾಡಿರೋದೇನೆಂದರೆ, ನೀವು ದಾಳಿಂಬೆ ಹಣ್ಣನ್ನು ಜ್ಯೂಸ್ ಮಾಡೋಕೆ ಹಾಕಿದ್ರಾ? ಇಲ್ಲ, ಸುಮ್ಮನೆ ಹಂಗೆ ಬೀಜ ಹಾಕ್ಬಿಟ್ಟಿದ್ದೀರಾ. ಅದು ಕುಡಿಯುವಾಗ ಬಾಯಿಗೆ ಸಿಗುತ್ತಲ್ಲ, ಅದ್ರ ಬೀಜ ಎಫೆಕ್ಟ್ ಆಗುತ್ತೆ. ಕಟ್ ಹಂಗೆ ಹಾಕಬಾರ್ದು. ವಸುಧಾ ಅವರೇ, ಹೊಸ ಡ್ರಿಂಕನ್ನು ಹೇಳ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ತುಂಬ ರಿಫ್ರೆಶಿಂಗ್ ಆಗಿದೆ. ಹ್ಯಾವ್ ಯು ಆ್ಯಡೆಡ್ ಮಿಂಟ್ ಟು ಇಟ್? ಏಲಕ್ಕಿ, 1 pinch of salt and sugar and milk. I think mint would have added ಅಂತ ನನಗನ್ಸುತ್ತೆ, because I think it would have enhanced. Sometimes even capsicum, ದೊಣ್ಣೆ ಮೆಣಸಿನಕಾಯಿ 1 piece ಹಾಕಿದ್ರೆ ಒಂದು ಕಿಕ್ ಕೊಡುತ್ತೆ. ಮಾಕ್ಟೇಲ್ ಕಾಕ್ಟೇಲ್ ಹೋಗ್ಬಿಟ್ರು, ಕಿಕ್ ಕೊಡುತ್ತೆ. ಬಟ್ nevertheless it's a very nice. ಸುಪ್ರಿಯಾ, ವಾಟ್ ಡು ಯು ಟೆಲ್ ಅಬೌಟ್ ದಿಸ್ ಡ್ರಿಂಕ್? Say it's fantastic. ಇಲ್ಲೆಲ್ಲದಕ್ಕಿಂತ ಡಿಫ್ರೆಂಟ್ ಟೇಸ್ಟ್. ಸತ್ಯ ಹೇಳಬೇಕು ಅಂದರೆ, ಈ 5 ಜನ ಮಾಡಿರ್ತಕ್ಕಂಥ ಮಾಕ್ಟೈಲ್ಸಲ್ಲಿ ಐ ಆಮ್ ಸಾರಿ ಸುಪ್ರಿಯಾ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಇಷ್ಟು ಚೆನ್ನಾಗಿರೋದು ಮಾಡಿಬಿಟ್ರಿ, ಯಾಕ್ರಿ ನಮ್ಮ ಕೈಲಿ ಜಾಸ್ತಿ ಮಾರ್ಕ್ಸ್ ತೊಗೊಳ್ತೀರಾ? You get 8 points. So ಸುಪ್ರಿಯಾ ಗೆಟ್ಸ್ 8 ಪಾಯಿಂಟ್. ಇಬ್ಬರ ಮಾರ್ಕು 7.5 ಅಲ್ಲಿ ಟೈ ಆಗಿದೆ. ದಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಲವ್ಲಿ ವಸುಧಾ ಅವರು ಹಾಗೂ ದ ಚಾಟರ್ ಬಾಕ್ಸ್ ಮಾಧುರ್ಯ. ಯು ಬೋತ್ ಗೆಟ್ 7.5. ರಕ್ಷಿತ್, ಆ ಬಾಳೆಹಣ್ಣಿನ ಫ್ಲೇವರ್ ಒಂಚೂರು ಕಮ್ಮಿ ಆಗಿದ್ರೆ ಪ್ರಾಬ್ಲಿ ಯು ವುಡ್ ಹ್ಯಾವ್ ಸ್ಕೋರ್ಡ್ ಈಕ್ವಲಿ ವೆಲ್. ಬಟ್ ನಾವು ನಿಮಗೆ ಕೊಡ್ತಾ ಇರುವಂಥ ಮಾರ್ಕ್ಸ್ 7 ಪಾಯಿಂಟ್ಸ್. ಸುಮತಿ ಅವರೇ, ತುಂಬ ಒಳ್ಳೆ ಡ್ರಿಂಕನ್ನು ಮಾಡಿದ್ದೀರಾ. ಕಾಂಪಿಟೇಷನ್ ಲೆವೆಲಲ್ಲಿ ಪಾಯಿಂಟ್ಸ್ ಕೊಡ್ತಾ ಇದ್ದೀವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕಾಂಪಿಟೇಷನ್ಗೆ ಕಂಪೇರ್ ಮಾಡ್ಕೊಂಡು ನಾವು ಕೊಡ್ತಾ ಇರೋ ಪಾಯಿಂಟ್ಸ್ 6 ಪಾಯಿಂಟ್ಸ್. ಸೊ ಇಲ್ಲಿಗೆ ಫಸ್ಟ್ ರೌಂಡು ಆಗಿದೆ. ಕಡಿಮೆ ಬಂದಿದೆ ಅಂತ ಬೇಜಾರು ಮಾಡ್ಕೋಬೇಕಾಗಿಲ್ಲ, ಜಾಸ್ತಿ ಬಂದಿದೆ ಅಂತ ಹಿಗ್ಬೇಕಾಗಿಲ್ಲ. ಯಾಕಂದರೆ ಏನು ಬೇಕಾದ್ರೂ ಟರ್ನ್ ಆಗ್ಬೋದು ಇನ್ನು ನೆಕ್ಸ್ಟ್ 2 ರೌಂಡ್ಸಲ್ಲಿ. ಸೊ ಎಲ್ಲರೂ ತಯಾರಾಗಿದ್ದೀರಾ ಟು ಗೋ ಟು ದ ಸೆಕೆಂಡ್ ರೌಂಡ್? ಈಗ 2ನೇ ಸುತ್ತು ತುಂಬ ರೋಚಕವಾದಂಥ ಒಂದು ಸುತ್ತು, ತುಂಬ ಹೊಸತನವನ್ನು ಏನಂತಾರೆ ಇನ್ವೆಂಟ್ ಮಾಡುವಂತಹ ಒಂದು ಸುತ್ತು, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಹುದುಗಿ ತೆಗೆಯುವಂಥ ಒಂದು ಸುತ್ತು, ನಾವು ಹೊಸ ಡಿಶನ್ನು ಕಲಿಯುವಂಥ ಒಂದು ಸುತ್ತು. ಇಷ್ಟೇ, ತುಂಬ ಈಸಿ. ಸೊ ನೀವೇನು ಮಾಡಬೇಕು ಅಂದರೆ, ಈಗ ಸದ್ಯಕ್ಕೆ ನಿಮ್ಮ ಟೇಬಲಲ್ಲಿ ಮ್ಯಾಜಿಕ್ ಬಾಕ್ಸನ್ನು ಇಟ್ಟಿದ್ದೀವಿ, ದಯವಿಟ್ಟು ಅದನ್ನು ಓಪನ್ ಮಾಡಿ.
ಏನೇನಿದೆ? ರಸಗುಲ್ಲ, ಹಾಂ, ಬರ್ಫಿ, ಕಾಜು ಬರ್ಫಿ, ಕಾಜು ಬರ್ಫಿ, ಹಾಂ, ಬಾಸುಂದಿನ ಬಾಸುಂದಿ, ಸಕ್ಕರೆ ಸಿರಪ್ ಇರ್ಬೇಕು. ಇದ್ದಂಗೆ ರಸಗುಲ್ಲದ ಪಾಕ ಇದ್ದಂಗೆ. ಭಾಳ ಸಿಂಪಲ್. ಅಲ್ಲಿರೋದು ಅಷ್ಟನ್ನು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಪ್ರೋಸೆಸ್ ಯೂಸ್ ಮಾಡ್ಬೋದು. ಹೇಗೆ ಬೇಕಾದ್ರೂ ಮಾಡ್ಬೋದು. ಅಷ್ಟನ್ನು ಯೂಸ್ ಮಾಡಿ ಏನಾಗಬೇಕಾದ್ರೂ ಸೇರಿಸಿ ಮಾಡಿ ಒಂದು ಹೊಸ ಸ್ವೀಟ್ ಮಾಡಬೇಕು. ಹೊಸ ತನಕ ಯಾರು ಮಾಡಿರಬಾರ್ದು, ತಿಂದಿರಬಾರ್ದು, ಕೇಳಿರಬಾರ್ದು, ನೋಡಿರಬಾರ್ದು, ತಿಂದ ಮೇಲೆ ಇರಬಾರ್ದು. ಸೊ ಅದನ್ನು ನೀವು ಮಾಡಿ ನಮಗೆ ಕೊಡಬೇಕು, ನಮಗೆ ಅದು ಖುಷಿ ಕೊಡಬೇಕು. ಹೊಸ ಸ್ವೀಟ್ ಆಗಬೇಕು. ಸರಿ, ನೀವು ರಸಗುಲ್ಲ ಮೇಲೆ ಇದು ಬಾಸುಂದಿ ಮೇಲೆ ರಸಗುಲ್ಲ ಇಟ್ಬಿಟ್ಟು ಒಂದು ಕಾಜು ಬರ್ಫಿ ನಿಂಗೆ ಚೆಕ್ಕಿಸ್ಬಿಟ್ಟು ಹೊಸ ಸ್ವೀಟನ್ನ ನಾವು ಒಪ್ಕೊಳ್ಳಲ್ಲ. ಅದರ ಸ್ವರೂಪನೇ ಚೇಂಜ್ ಆಗಬೇಕು. ಓಕೆ, ನಿಮಗೆ ಕೊಡುವ ಕಾಲಾವಕಾಶ ಜಸ್ಟ್ 10 ಮಿನಿಟ್ಸ್. ಓಕೆ, ಸಾಕು, 10 ನಿಮಿಷ ಸಾಕು. ಬೇಕಾದಷ್ಟು ಮಾಡ್ಬೋದು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅಲ್ಲಿರೋ ಸ್ವೀಟ್ ಸಾಲದು ಅಂತ ಸಕ್ಕರೆ ಬೇರೆ ತೊಗೊಂಬರ್ತಾಳೆ ಇವಳು. ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಇನ್ನೊಂದು ಸ್ವೀಟ್ ಮಾಡಿ ನೀವು ಅಂತ. ನನಗೆ ಸೀರಿಯಸ್ಲಿ ಅವ್ರು ಕೊಟ್ಟಿದ್ದು 10 ಮಿನಿಟ್ಸಲ್ಲಿ ಐ ಥಿಂಕ್ 2 ಮಿನಿಟ್ಸ್ ಐ ವಾಸ್ ಬ್ಲ್ಯಾಂಕ್. ಇದು ಇಂಗ್ರೀಡಿಯೆಂಟ್ಸ್ ಹತ್ರ ಹೋದೆ, ಐ ಡಿಂಟ್ ನೋ ವಾಟ್ ಟು ಪಿಕ್. ವಾಪಸ್ ಬಂದೆ. ಎಲ್ಲರೂ ಬಾಣಲೆಲ್ಲ ತೊಗೊಂಬರ್ತಿದ್ದಾರೆ, ಈಗ ತುಪ್ಪ ಕಾಯಕ್ಕೆ ಇರ್ತಿದ್ದಾರೆ. ಅದನ್ನ ನಾನು ತಿಳ್ಕೊತಿದ್ದೀನಿ, ಅವರೆಲ್ಲ ಏನು ಮಾಡ್ತಿರ್ಬೇಕು ಆ ಸ್ವೀಟಲ್ಲಿ, ಬರ್ಫಿ, ರಸಗುಲ್ಲ ಏನು ಮಾಡ್ತಿರ್ಬೇಕು ಅಂತ ನಾನು ಅನ್ಸ್ಕೊಳ್ತಾ ಇದ್ದೆ. ಏನು ಮಾಡ್ತಾ ಇದ್ರು? ಡಿಸ್ಟರ್ಬ್ ಮಾಡಬಾರ್ದು. ನಮ್ಮ ಕೆಲಸನೇ ಅದು. ಕಾಜು ಬರ್ಫಿ, ರಸಗುಲ್ಲ ಸ್ಟಫಿಂಗ್ ಮಾಡಿದ್ದೀನಿ. ಕಾಜು ಬರ್ಫಿ, ರಸಗುಲ್ಲ ಸ್ಟಫಿಂಗ್. ಬಾಸುಂದಿಗೆ ಹಾಲು ಹಾಕ್ಬಿಟ್ಟು ಲಿಕ್ವಿಡ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಮತ್ತು ಗಟ್ಟಿ ಆಗೋದಿಲ್ಲ. ಅದು ಇವ್ರ ಉದ್ದೇಶ ಏನೋ ಗೊತ್ತಿಲ್ಲ. ಮಿಕ್ಕಿರೋದು 7 ನಿಮಿಷ. ಇವ್ರ ಏನಾದ್ರು ಉದ್ದೇಶ ಏನೋ ಗೊತ್ತಾಗಿಲ್ಲ. ವಾಟ್ ಆರ್ ಯು ಡೂಯಿಂಗ್? ಸೊ ಮಹಾರಾಷ್ಟ್ರ ಕಡೆ ಗೋಲ್ಡ್ ಪಾಪ್ಟೆ ಅಂತ ಮಾಡ್ತಾರೆ, ಗೋಧಿ ಉಂಡೆ ಅಂತ. ಸೊ ಅದಕ್ಕೆ ಇದೆಲ್ಲ ಆ್ಯಡ್ ಮಾಡಿ ಬೇರೆ ಫ್ಲೇವರ್ಸ್ ಹಾಕಿ ಟ್ರೈ ಮಾಡ್ತಾರೆ. ಏನೇನು ಹಾಕಿದ್ರೆ ಅದಕ್ಕೆ? ಗೋಧಿ ಹಿಟ್ಟು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಆಮೇಲೆ ಇದು ಪೀಸಸ್ ಮಾಡಿ ಹಾಕಿದ್ದೀನಿ, ಇದು ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ, ಇದೆಲ್ಲ ಆ್ಯಡ್ ಮಾಡಿ ಚೂರು ಯೂಸ್ ಮಾಡೋದಲ್ಲ, ಅಟ್ಲೀಸ್ಟ್ ಸಫಿಷಿಯಂಟ್ ಕ್ವಾಂಟಿಟಿ ಮಾಡ್ತೀನಿ. ಅಲ್ಲ, 2 ಮಾಡೋಕ್ಕೆ ಇದರಲ್ಲಿ ಒಂದು ಮಾಡಿ ಸಾಕು. ಓಕೆ. ಇವ್ರು ಮಾತೆತ್ತಿದ್ರೆ ಬಾದಾಮಿ ಕಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಬೇರೆ ಏನು ಮಾಡಲ್ಲ. ಏನಮ್ಮ, ಫ್ರೂಟ್ ಸಲಾಡ? ಇಲ್ಲ, ಒಂದು ನಿಮಿಷ ತಳಿ, ಇನ್ನೊಂದು ಸ್ವೀಟು ನಮ್ಮ ಕನ್ಯಾಕ ಬರ್ತಿದೆ, ಸ್ವಲ್ಪ 1 ನಿಮಿಷ. ಒಂದು ಐಡಿಯಾ ಕೊಡ್ಲಾ? ಇದನ್ನು ಮಿಕ್ಸ್ ಮಾಡ್ಕೊ, ಆಯಿತಾ? ಸಣ್ಣ ಪೀಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬ್ರೆಡ್